ಎಲ್ಲರಿಗೂ ನಮಸ್ತೆ. ನೋಡಿ, ಇದು ನಾವು ಅಂಗಡಿಯಿಂದ ತರುವಂತಹ ಹೊಸದಾಗಿ ಸ್ವಲ್ಪ ದಿನ ಆಯಿತು ತಂದು. ಇದಕ್ಕೆ ನಮ್ಮ ಭಾಷೆಯಲ್ಲಿ ತೆಡ್ಪೆ ಅಂತ ಹೇಳ್ತಾರೆ. ಇದನ್ನು ಈಗ ನಾನು ಇದಕ್ಕೆ ಇದು ತರುವಾಗ ಏನಿರುವುದಿಲ್ಲ, ಹೀಗೆ ಖಾಲಿ ಇರ್ತದೆ ನೋಡಿ. ಅದಕ್ಕೆ ನಾನು ಚಂದ ಈಗ ದನದ ಸೆಗಣಿಯನ್ನು ಹಾಕಿ ಹೀಗೆ ಚಂದ ತಿಕ್ಕಿ ಇದನ್ನು ಹೀಗೆ ಇದು ಒಣಗಿಸ್ಬೇಕು. ಚಂದ ಬಿಸಿಲಲ್ಲಿ ಒಣಗಿಸಿದರೆ ಇದು ಎಷ್ಟು ಕಾಲಕ್ಕೂ ಏನಾಗುವುದಿಲ್ಲ. ಅಂದರೆ ತುಂಬ ಟೈಮ್ ಇರ್ತದೆ ನೋಡಿ. ಹೀಗೆ ಚಂದ ಈ ಸೆಗಣಿಯನ್ನು ಹೀಗೆ ತಿಕ್ಕಬೇಕು. ಅದರ ಮೂಲೆಗೂ ಎಲ್ಲ ಗ್ಯಾಪ್ಗಳಿಗೆಲ್ಲ ತಿಕ್ಕಿ ಆಗಾಗ ನಾವು ಒಂದು 6 ತಿಂಗಳಿಗೊಮ್ಮೆ ಎಲ್ಲ ಹೀಗೆ ತಿಕ್ತಾ ಇರಬೇಕು. ತಿಕ್ತಾ ಇದ್ದಾಗ ಇದು ತುಂಬ ಬಾಳಿಕೆ ಬರ್ತದೆ, ನಮಗೆ ಏನಾಗುವುದಿಲ್ಲ. ಇದು ತುಂಬ ಗಟ್ಟಿಯಾಗ್ತದೆ. ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು, ಆಗ ತುಂಬ ಬೇಸಾಯಗಳೆಲ್ಲ ಇದ್ದವಲ್ಲ, ಆಗ ಇಂಥ ಈ ತೆಡ್ಪೆ ಅಂತ ಹೇಳ್ತಾರೆ. ನಿಮ್ಮ ಭಾಷೆಯಲ್ಲಿ ನೀವೆಲ್ಲ ಏನೇನು ಹೇಳ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಇದನ್ನು ಹೀಗೆ ಮಾಡಿ ಇದರಲ್ಲಿ ಎಂತ ಮಾಡಲಿಕ್ಕೆ ಆಗ್ತದೆ, ಅಕ್ಕಿ ಹುಡುಕೋದು ಮತ್ತು ಭತ್ತವನ್ನು ಇದು ಮಾಡೋದೆಲ್ಲ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಹಾಗೆ ಈ ಸೆಗಣಿ ಎಲ್ಲಿ ಸಿಕ್ಕಿದ್ದು, ನಮ್ಮಲ್ಲಿ ದನ ಇಲ್ಲ, ನಾನು ತುಂಬ ಟೈಮಿಂದ ದನ ಸಾಕ್ತಾ ಇಲ್ಲ. ಹಾಗೆ ಈಗ ದನ ನಮ್ಮದು ತುಂಬ 1-2 ವರ್ಷಗಳಿಂದ ಇಲ್ಲಿ ಓಡಾಡ್ತಿದ್ದು, ನಮ್ಮ ತೋಟದಲ್ಲೇ ಓಡಾಡ್ತಿದ್ದ ದನ ಈಗ ಕರು ಹಾಕಿದೆ. ಅದು ಹಿಡಿಲಿಕ್ಕೆ ಸಿಗ್ತಾ ಇಲ್ಲ. ಹಾಗೆ ಕರುವನ್ನು ನಾನು ಇನ್ನು ನಮ್ಮ ಮನೆ ರೋಡ್ ಸೈಡ್, ಹಾಗೆ ಯಾವುದಾದ್ರೂ ವಾಹನಗಳ ಅಡಿಗೆಲ್ಲ ಬಿದ್ದು ಸಾಯಬಾರ್ದಲ್ಲ, ಅದಕ್ಕೆ ಬೇಕಾದ ಸಣ್ಣ ಕರು, ಅದನ್ನು ನಾನು ತಂದು ಇಲ್ಲಿ ಕಟ್ಟಿ ಹಾಕಿದ್ದೇನೆ. ರಾತ್ರಿ ಹೊತ್ತು ಮನೆಯೊಳಗಿಟ್ಟು ಬೆಳಿಗ್ಗೆ ಹೊತ್ತು ಅದನ್ನು ಅಲ್ಲಿ ಅಮ್ಮನ ಹತ್ರ ತೋಟದಲ್ಲಿ ಕಟ್ಟಿ ಹಾಕಿದ್ದೇನೆ. ಏಕೆ ಅದು ಕರ್ಕೊಂಡು ಹೋಗ್ತದೆ ಇಲ್ಲದಿದ್ದರೆ. ಅದಕ್ಕೆ ಬೇಕಾಗಿ ಅಲ್ಲಿಗೆ ನಾನು ಹೋಗಿ ಅದಕ್ಕೆ ಹಾಲು ಕೊಡಲಿಕ್ಕೆ ಅಂತೇಳಿ ಹೋಗುವಾಗ ಅಲ್ಲಿ ಈ ಸೆಗಣಿ ನನಗೆ ಸಿಕ್ಕಿತ್ತು. ಅದನ್ನು ನಾನು ಹಾಕ್ತಾ ಇದ್ದೇನೆ. ಇದಕ್ಕೆ ಈ ಸೆಗಣಿ ಜೊತೆಗೆ ಸ್ವಲ್ಪ ಮಣ್ಣನ್ನು ಕೂಡ ಹಾಕಿ ಇದಕ್ಕೆ ಚಂದ ತಿಕ್ಕಿದ್ರೆ ಉಂಟಲ್ಲ, ಇನ್ನೂ ಗಟ್ಟಿ ಆಗ್ತದೆ. ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಆ ದನದ ಕರುವಿನ ವಿಡಿಯೋವನ್ನು ನಾನು ಮುಂದಿನ ಇದರಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೇನೆ.